ಡೆಲಿವರಿ ಆಯ್ತು ಇನ್ನೇನು ಸಮಸ್ಯೆ ಇಲ್ಲ ಅಂತ ತುಂಬಾ ಜನ ಅನ್ಕೋತಾರೆ. ಯಾವಾಗಿದ್ರೂ ಪ್ರೆಗ್ನೆನ್ಸಿ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ತರಹ ಆಗಬಾರ್ದು. ಪ್ರೆಗ್ನೆನ್ಸಿ ಯಾವ ತರಹ ಪ್ಲಾನ್ ಮಾಡಬೇಕು, ಯಾವ ಕಂಡೀಷನ್ಸ್ ಅಲ್ಲಿ ನಾವು ಸ್ವಲ್ಪ ಡಿಲೇ ಮಾಡ್ಕೋಬೇಕಾಗತ್ತೆ, ಅಥವಾ ಯಾವ ಮೆಡಿಕಲ್ ಪ್ರಾಬ್ಲಮ್ಸ್ ನಾವು ಕಂಟ್ರೋಲ್ ತಗೊಂಡು ನಾವು ಪ್ರೆಗ್ನೆನ್ಸಿ ಮಾಡ್ಕೋಬೇಕಾಗತ್ತೆ, ಯಾರಿಗೂ ಈ ಒಂದು ಪ್ರೋಸೆಸ್ ನಲ್ಲಿ ಫೇಲ್ಯೂರ್ ಆಗಬಾರ್ದು. ತುಂಬಾ ಮಹಿಳೆಯರಿಗೆ ಒಂದು ಪ್ರಾಬ್ಲಮ್ ಆಗೋದೇನು ಅಂತ ಹೇಳಿದ್ರೆ, ಡೆಲಿವರಿ ಆದ್ಮೇಲೆ ಅಯ್ಯೋ ನನ್ಗೆ ಎದೆ ಹಾಲು ಬರ್ತಾ ಇಲ್ಲ, ನಾನು ತುಂಬಾ ಟ್ರೈ ಮಾಡಿದೆ, ಹಾಲು ಕುಡಿಸ್ಲಿಕ್ಕೆ ಆಗ್ಲೇ ಇಲ್ಲ, ಬೇಗನೆ ನಿಂತೋಯ್ತು, ಹೀಗೆ ಓ ನನಗೆ ಪ್ರೆಗ್ನೆನ್ಸಿನಲ್ಲಿ ಈ ತರ ಆಗ್ತಾ ಇದೆ, ಆ ತರಹ ಆಗ್ತಾ ಇದೆ, ನಂಗೆ ನಡೆಯಕ್ ಆಗ್ತಾ ಇಲ್ಲ, ನಂಗೆ ಸೊಂಟ ನೋವು ಬರ್ತಾ ಇದೆ, ಈ ರೀತಿಲಿ ಎಲ್ಲಾನು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಹೆಣ್ಮಕ್ಳು. ಮಿಲಿಯನ್ಸ್ ಆಫ್ ಸೆಲ್ಸ್ ರೂಪದಲ್ಲಿ ನಮ್ಗೆ ಕಣ್ಮುಂದೆ ಬರಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಅಡಾಪ್ಟೇಷನ್ ಆಗಬೇಕು, ಎಷ್ಟೊಂದು ಚೇಂಜಸ್ ಆಗಬೇಕು. ಸ್ಟ್ರೆಸ್ ಮಾಡ್ಕೊಂಡಷ್ಟು ಹಾಲು ಕೂಡ ಕಡಿಮೆ ಆಗುತ್ತೆ. ಈ ತರ ಫುಡ್ ತಿನ್ಬೇಕು, ಅದ್ ತಿಂದ್ರೆ ಎದೆ ಹಾಲು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಅದು ಸುಳ್ಳ ಡಾಕ್ಟರ್? ಡೆಲಿವರಿ ಆದ ಕೂಡಲೇ ತರಕಾರಿ ಕೊಡಬಾರ್ದು, ಬೇಳೆ ಕೊಡಬಾರ್ದು, ತಿಳಿ ಕಟ್ ಕೊಡಬೇಕು, ಹಣ್ಣು ಕೊಡಬಾರ್ದು, ಹಾಲು ಕೊಡಬಾರ್ದು, ಮೊಸರು ಕೊಡಬಾರ್ದು, ಈ ರೀತಿಲಿ ತುಂಬಾನೇ ಬಾರ್ದು ಅನ್ನೋದೇ ತುಂಬಾ ಆಗೋದು. ಎದೆ ಹಾಲು ಕುಡಿಸೋಂಥದ್ದು ಒಂದು ಕ್ರಿಯೆ ಏನಿರುತ್ತೆ, ಬೇಬಿ ಸಕ್ಲಿಂಗ್ ಮಾಡೋ ಅಂತ ಫ್ಯಾಕ್ಟರ್. ಸೊ ಯಾವ ಕಡೆ ನಾವು ಚೀಕ್ ಮೇಲೆ ನಾವು ಡೈರೆಕ್ಷನ್ ಆಗಿ ನಾವು ಟಚ್ ಮಾಡ್ತೀವೋ ಅದೇ ಡೈರೆಕ್ಷನ್ಗೆ ಪಾಪು ತಿರ್ಕೊಳ್ಳುತ್ತೆ. ಡೆಲಿವರಿ ಆದ ಕೂಡಲೇ ಎಲ್ಲ ಬಂದ್ ಹತ್ತಿ ಇಟ್ಕೊಳ್ಳೇಬೇಕಾ, ಕಿವಿಗೆ ಮಫ್ಲರ್ ಕಟ್ಕೊಳ್ಳೇಬೇಕಾ, ಶುಚಿ ವೇರ್ ಸ್ವೆಟರ್ ಅಟ್ ಆಲ್ ಟೈಮ್. ಇದು ಆಕ್ಚುಲಿ ಇದೂ ಒಂದು ಮಿತ್. ಇದು ಒಂದು ಟ್ಯಾಂಕ್ ಅಲ್ಲ, ನಾನು ಯಾವಾಗ್ಲೂ ಎಲ್ಲರಿಗೂ ಹೇಳೋದು ಒಂದೇನೆ, ಒಂದು ಟ್ಯಾಂಕು ವಾಟರ್ ಟ್ಯಾಪ್ ಹಂಗಂತಂದ್ಬಿಟ್ಟು ಹಾಲು ಬೀಳಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಡೆಲಿವರಿ ಆದಮೇಲೆ ಕೂಡ ಮಹಿಳೆಯರು ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಗರ್ಭಿಣಿ ಇರಬೇಕಾದ್ರೆ ತುಂಬ ಜನ ಕೇರ್ ಮಾಡ್ತಾರೆ, ಅದ್ರ ಬಗ್ಗೆ ಕನ್ಸರ್ನ್ ಇಟ್ಕೊಂಡಿರ್ತಾರೆ. ಆದರೆ ಒಂದು ಮಗು ಆದಮೇಲೆ ಮಗುವಿನ ಜೊತೆಗೆ ತಾಯಿಯ ಆರೋಗ್ಯವನ್ನು ಕೂಡ ನೋಡಿಕೊಳ್ಳೋದು ಅಷ್ಟೇ ಮುಖ್ಯ. ಹಾಗಿದ್ರೆ ಗರ್ಭಿಣಿ ಆದ ನಂತರ ಅಂದರೆ ಡೆಲಿವರಿ ಆದಮೇಲೆ ಯಾವ ರೀತಿಯಾಗಿ ಮಹಿಳೆಯರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ, ಪೋಸ್ಟ್ ಪಾರ್ಟಮ್ ಕೇರ್ ಅಂತ ಹೇಳಿದ್ರೆ ಏನು, ಯಾವೆಲ್ಲ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನೀತಾ ಮಹೇಶ್, ಮೆಡಿಕಲ್ ಡೈರೆಕ್ಟರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್, ಇನ್ಫರ್ಟಿಲಿಟಿ ಅಂಡ್ ಮೆಟರ್ನಲ್ ಅಂಡ್ ಫೀಟಲ್ ಮೆಡಿಸಿನ್, ಮಿಲನ್, JP ನಗರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಗರ್ಭಿಣಿಯರ ಆರೋಗ್ಯ ಒಂದು ಕಡೆ ಆದರೆ ಅಲ್ಲಿಗೆ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಅಥವಾ ಅವರ ಕೇರ್ ಅನ್ನುವಂಥದ್ದು ನಿಲ್ಲೋದಿಲ್ಲ. ಅದಾದಮೇಲೆ ಕೂಡ ಅವರಿಗೆ ಮಗುವಿನ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ, ಓಕೆ ಡೆಲಿವರಿ ಆಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಡೆಲಿವರಿ ಅವ್ರ ಸಿಸರಿನ್ ಡೆಲಿವರಿ ಆಯಿತು, ಇನ್ನೇನು ಸಮಸ್ಯೆ ಇಲ್ಲ ಅಂತ ತುಂಬ ಜನ ಅಂದ್ಕೋತಾರೆ. ಸೊ ಒಂದು ವೇಳೆ ಗರ್ಭಿಣಿ ಆಗಿ ತಾಯಿ ಆದಮೇಲೂ ಕೂಡ ಯಾವೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗತ್ತೆ, ಯಾವುದ್ರ ಬಗ್ಗೆ ನಾವು ಕೇರ್ಲೆಸ್ ಮಾಡಬಾರ್ದು ಅಂತ? ಓಕೆ, ಸೊ ಇವತ್ತು ಆ್ಯಕ್ಚುಲಾಗಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಪ್ರೆಗ್ನೆನ್ಸಿ, ಡೆಲಿವರಿ ಮತ್ತು ಪೋಸ್ಟ್ ಪಾರ್ಟಮ್ ಅಂತ ಹೇಳಿದ್ರೆ ಗರ್ಭಾವಸ್ಥೆ ಮತ್ತು ಡೆಲಿವರಿ ಟೈಮ್ನಲ್ಲಿ ಅಂದರೆ ಲೇಬರ್ ಕ್ರಿಯೆ, ಅದಾದಮೇಲೆ ನಂತರ ಬರುವಂಥದ್ದು ಪೋಸ್ಟ್ ಪಾರ್ಟಮ್, ಡೆಲಿವರಿ ಆದಮೇಲೆ ಬೇಕಾಗಿರುವಂಥ ಕೇರ್. ಇವೆಲ್ಲದಕ್ಕೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದ್ರದ್ದೆಲ್ಲ ಕೇರ್ ಯಾವಾಗ ಶುರುವಾಗುತ್ತೆ ಅಂದರೆ ಡೆಲಿವರಿ ಆದಮೇಲೆ ನಾವು ಯೋಚನೆ ಮಾಡ್ತೀವಿ ಅಂತಲ್ಲ, ಇದನ್ನೆಲ್ಲನೂ ನಾವು ಪ್ರೀ ಕನ್ಸೆಪ್ಷನಲ್ ಕೇರ್ನಲ್ಲೇ ನೋಡಬೇಕು. ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚಿತವಾಗ್ಲೇ ನಾವು ಇದ್ರ ಬಗ್ಗೆ ಎಲ್ಲನೂ ಒಂದು ಡಿಸ್ಕಷನ್ ಮಾಡಿರಬೇಕು, ಒಂದು ಕನ್ಸಲ್ಟೇಷನ್ ತೊಗೊಂಡಿರಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ನೀವು ಪ್ರೆಗ್ನೆನ್ಸಿ ಯಾವ ತರಹ ಪ್ಲ್ಯಾನ್ ಮಾಡಬೇಕು, ಯಾವ ಕಂಡೀಷನ್ಸಲ್ಲಿ ನಾವು ಸ್ವಲ್ಪ ಡಿಲೇ ಮಾಡ್ಕೋಬೇಕಾಗತ್ತೆ, ಅಥವಾ ಯಾವ ಮೆಡಿಕಲ್ ಪ್ರಾಬ್ಲಮ್ಸ್ನ ನಾವು ಕಂಟ್ರೋಲ್ ತೊಗೊಂಡು ನಾವು ಪ್ರೆಗ್ನೆನ್ಸಿ ಮಾಡ್ಕೋಬೇಕಾಗತ್ತೆ, ಈ ಥರದ ವಿಚಾರಗಳನ್ನೆಲ್ಲನೂ ಡಾಕ್ಟ್ರ್ ಬಳಿ ಕೇಳಿಕೊಂಡು ಆಮೇಲಿಂದ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಬೆಟರ್. ಯಾವಾಗಿದ್ರೂ ಪ್ರೆಗ್ನೆನ್ಸಿ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ತರಹ ಆಗಬಾರ್ದು. ಅಂಥ ಸಂದರ್ಭಗಳಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಪ್ರೀ ಕನ್ಸೆಪ್ಷನಲ್ ಕೇರ್ ಅಂತ ಹೇಳ್ತೀವಿ. ಅದನ್ನು ಮುಖ್ಯವಾಗಿ ಎಲ್ಲರೂ ಗಮನ ಇಟ್ಟು ಅದಕ್ಕೆ ಬೇಕಾಗಿರೋಂಥ ಸಲಹೆಗಳು, ಅದಕ್ಕೆ ಬೇಕಾಗಿರೋಂಥ ಟೆಸ್ಟ್ಸು, ಅವೆಲ್ಲ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಮುಂಚಿತವಾಗ್ಲೇ ಕೇಳ್ಕೊಳ್ಳೋದು ಬೆಟರ್. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಪ್ರೆಗ್ನೆನ್ಸಿ ಪಾರ್ಟಲ್ಲಿ ನಾವು ಆವಾಗಲೇ ನಾವು ಡೆಲಿವರಿ ಮತ್ತು ಪೋಸ್ಟ್ ಡೆಲಿವರಿ ಕೇರ್ ಬಗ್ಗೆ ಮುಂಚೆನೇ ನಾವು ಮಾತಾಡ್ತಿರ್ತೀವಿ. ಅದೇನು ಅಂತ ಹೇಳಿದ್ರೆ, ನಾವು ಪ್ರೆಗ್ನೆನ್ಸಿ ಕೇರ್ಗೆ ಬಂದಾಗ ಅವರಿಗೆ ನಾವು ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ
ಗರ್ಭಿಣಿ ಡೆಲಿವರಿ ಆದಮೇಲೆ ಆ ಮಗುಗೆ ತಾಯಿ ಹಾಲು ಕುಡಿಸ್ಬೇಕು ಅಲ್ವಾ. ಸೊ ಇದನ್ನು ನಾವು ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಈ ಒಂದು ಪ್ರೋಸೆಸ್ನಲ್ಲಿ ಫೇಲ್ಯೂರ್ ಆಗಬಾರ್ದು. ಅಂದರೆ ಎಷ್ಟೋ ಜನನ್ನ ನಾವು ಕೇಳಿರ್ತೀವಿ, ನಾನು ತುಂಬ ಟ್ರೈ ಮಾಡಿದೆ, ಹಾಲು ಕುಡಿಸ್ಲಿಕ್ಕೆ ಆಗಲೇ ಇಲ್ಲ, ಬೇಗನೆ ನಿಂತೋಯ್ತು, ಹೀಗೆ ಅದನ್ನೆಲ್ಲನೂ ಪ್ರಿವೆಂಟ್ ಮಾಡೋದಕ್ಕೆ. ಯಾಕಂದರೆ ಮಗುಗೆ ಮುಖ್ಯವಾಗಿ ತಾಯಿ ಹಾಲು ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ಗೋಸ್ಕರ ತಾಯಿ ಹಾಲು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಂಗಿರ್ಬೇಕಾದ್ರೆ ತಾಯಿ ಮುಂಚೆನೆ ಪ್ರಿಪೇರ್ ಆಗಿರಬೇಕು. ಓಕೆ, ಡೆಲಿವರಿ ಆದ್ಮೇಲಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದಕ್ಕಿಂತ ಮುಂಚೆನೆ ನಾವು ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ಸ್ ನಾವು ಮಾಡ್ತೀವಿ. ಸೊ ಆ ಟೈಮ್ನಲ್ಲಿ ಜನರಲಿ ಇದೆಲ್ಲಾನು 30 ವಾರ ಆದಮೇಲೆ ನಾವು ಇದನ್ನೆಲ್ಲ ಶುರು ಮಾಡ್ತೀವಿ. ಇವನ್ನೆಲ್ಲ ನಾವು ಒಂಥರ ಲೈಕ್ ಕೋಚಿಂಗ್ ಕ್ಲಾಸಸ್ ತರಹ ಹೇಳ್ಬಹುದು, ಟ್ರೈನಿಂಗ್ ಬಿಫೋರ್ ಡೆಲಿವರಿ ಆ ತರಹ. ಸೊ ಆ ಟೈಮ್ನಲ್ಲಿ ನಾವು ಬ್ರೆಸ್ಟ್ ಎಕ್ಸಾಮಿನೇಷನ್ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಆಯಿತಾ. ಹಾಗೆಯೇ ಮತ್ತು ಅವ್ರಿಗೆ ಲ್ಯಾಕ್ಟೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ, ಯಾವ ತರಹ ಲ್ಯಾಕ್ಟೇಷನ್ ಶುರು ಆಗುತ್ತೆ. ಫಸ್ಟ್ ಬರೋವಂಥ ಮುಖ್ಯವಾದ ಒಂದು ಡೌಟ್ ಡೆಲಿವರಿ ಆದ ಕೂಡಲೇ ಅಂದರೆ ಮಗುಗೆ ಹಾಲು ಕುಡ್ಸೋಕ್ಕಾಗತ್ತಾ ನನಗೆ ಅನ್ನೋದು ಒಂದು. ಸೊ ಅದಕ್ಕೆ ಆ್ಯಕ್ಚುಲ್ ಆಗಿ ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅದನ್ನ ರೆಡಿ ಮಾಡಿಸೋದಕ್ಕೆ ನಾವು ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲೇ ನಾವು ಎಲ್ಲ ಮಾಹಿತಿ ಕೊಟ್ಟಿರ್ತೀವಿ. ಸೊ ಆ ರೀತಿಲಿ ಅವ್ರು ತಯಾರಿ ಆಗಿದ್ದಾಗ ಅವ್ರಿಗೆ ಲ್ಯಾಕ್ಟೇಷನ್ ಫೇಲ್ಯೂರ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಸೊ ಈ ಲ್ಯಾಕ್ಟೇಷನ್ ಸೆಷನ್ನಲ್ಲಿ ಅಪಾರ್ಟ್ ಫ್ರಮ್ examination of the breast and giving them lactation counseling sessions, we also train the partner. ಯಾಕೆ ಅಂತ ಹೇಳಿದ್ರೆ ಗಂಡನ ಪಾತ್ರನೂ ತುಂಬ ಮುಖ್ಯ ಆಗಿರುತ್ತೆ, ಆಯ್ತಾ. ಯಾಕೆ ಅಂತ ಹೇಳಿದ್ರೆ ಈ ಪೋಸ್ಟ್ ಡೆಲಿವರಿ ಕೇರ್ ತುಂಬ ಸೆನ್ಸಿಟಿವ್ ಏರಿಯಾ, ಎಮೋಷನಲಿ ಕೂಡ ತುಂಬ ವೇರಿಯೇಷನ್ಸ್ ಬರುತ್ತೆ. ಸೊ ಅಂಥ ಟೈಮ್ನಲ್ಲಿ ದ ಪಾರ್ಟ್ನರ್ ಶುಡ್ ಬಿ ಅ ಬಿಗ್ ಸಪೋರ್ಟ್ ಟು ದ ವುಮೆನ್. ಸೊ ಹಾಗಾಗಿ ಪಾರ್ಟ್ನರ್ ಕೂಡ ಇನ್ವಾಲ್ವ್ ಮಾಡ್ತೀವಿ ನಾವು. ಹಸ್ಬೆಂಡ್ನ ಇನ್ವಾಲ್ವ್ ಮಾಡಿಕೊಂಡು ಅವರು ಫೀಡಿಂಗ್ದು ಹೇಗೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬಹುದು ಟು ದ ವುಮೆನ್, ಆ ಥರದ್ದೆಲ್ಲಾನು ನಾವು ಕ್ಲಾಸಸ್ ತಗೋತೀವಿ. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಸೊ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಕೂಡ ಮಗುವಿಗೆ ತುಂಬ ಮುಖ್ಯ ಆಗುತ್ತೆ. ಸೊ ತುಂಬ ಮಹಿಳೆಯರಿಗೆ ಒಂದು ಪ್ರಾಬ್ಲಮ್ ಆಗೋದೇನು ಅಂತ ಹೇಳಿದ್ರೆ ಡೆಲಿವರಿ ಆದಮೇಲೆ ಅಯ್ಯೋ ನನಗೆ ಎದೆ ಹಾಲು ಬರ್ತಾ ಇಲ್ಲ ಅಂತ ನಾವು ಈಗಾಗಲೇ ಮಾತಾಡಿದ ಹಾಗೆ. ಸೊ ಹಾಗಿದ್ರೆ ಮುಂಚೆನೇ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರಿ. ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವೆಲ್ಲ ಕೇರ್ ತಗೋಬೇಕಾಗತ್ತೆ ಹಾಗಾದ್ರೆ? ಈಗ ಮಗು ಹುಟ್ಟಿದ ಮೇಲೆ ಅಯ್ಯೋ ನಂಗೆ ಎದೆ ಹಾಲು ಬರ್ತಿಲ್ಲ ಅಂತ ವರಿ ಮಾಡೋ ಬದಲು ಅದಕ್ಕಿಂತ ಮುಂಚೆ ಯಾವ ರೀತಿ ಕೇರ್ ಅನ್ನು ತಗೋಬೇಕು ಅಂತ? ಓಕೆ, ಸೊ ಒಂದು ಇಂಪಾರ್ಟೆಂಟ್ ವಿಷಯ ನಾವು ನೆನಪಲ್ಲಿ ಇಟ್ಕೋಬೇಕು, ಏನು ಅಂತ ಹೇಳಿದ್ರೆ ಈ ಎಂಟೈರ್ ಪ್ರೋಸೆಸ್ ಪ್ರೆಗ್ನೆನ್ಸಿ, ಡೆಲಿವರಿ ಮತ್ತು ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಕೇರ್ ಅಂತ ಏನು ಹೇಳ್ತೀವಿ, ಇದೆಲ್ಲದರಲ್ಲೂ ನಾವು ತುಂಬ ಸ್ಟ್ರೆಸ್ ಫ್ರೀ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಸ್ ತೊಗೊಂಡಷ್ಟು ಕೂಡ ಈ ಎಲ್ಲ ಹಂತದ್ರಲ್ಲೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಪ್ರೆಗ್ನೆನ್ಸಿ, ನನಗೆ ಪ್ರೆಗ್ನೆನ್ಸಿನಲ್ಲಿ ಈ ಥರ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ, ನಂಗೆ ನಡೆಯೋಕ್ಕಾಗ್ತಾ ಇಲ್ಲ, ನಂಗೆ ಸೊಂಟ ನೋವು ಬರ್ತಾ ಇದೆ, ಈ ರೀತಿಲಿ ಎಲ್ಲನೂ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಹೆಣ್ಮಕ್ಳು. ಸೊ ಆದರೆ ಅದೆಲ್ಲನೂ ಒಂಥರ ಲೈಕ್ ಅಡ್ಯಾಪ್ಟೇಷನ್ ಆಗ್ತಾ ಇರುತ್ತೆ, ಬಾಡಿನಲ್ಲಿ ಅಡ್ಯಾಪ್ಟೇಷನ್ ಆಗುತ್ತೆ. ಮಗು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಎನರ್ಜಿ ಬೇಕು ಅಲ್ವಾ. ಒಂದು ಸಣ್ಣ ಸೆಲ್, ಒಂದು ಸಿಂಗಲ್ ಸೆಲ್ಲಿಂದ ಒಂದು ಮಗು ಮಿಲಿಯನ್ಸ್ ಆಫ್ ಸೆಲ್ಸ್ ರೂಪದಲ್ಲಿ ನಮಗೆ ಕಣ್ಮುಂದೆ ಬರಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಅಡ್ಯಾಪ್ಟೇಷನ್ ಆಗಬೇಕು, ಎಷ್ಟೊಂದು ಚೇಂಜಸ್ ಆಗಬೇಕು. ಸೊ ಆ ರೀತಿಲಿ ಏನು ಅಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಫಸ್ಟು ಸ್ಟ್ರೆಸ್ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಸ್ ಮಾಡ್ಕೊಂಡಷ್ಟು ಹಾಲು ಕೂಡ ಕಡಿಮೆ ಆಗುತ್ತೆ. ಯಾಕೆ ಡಾಕ್ಟರ್ ಸ್ಟ್ರೆಸ್ ಮಾಡ್ಕೊಂಡ್ರೆ ಯಾಕೆ ಕಡಿಮೆ ಆಗುತ್ತೆ? ಎದೆ ಹಾಲು, ಬ್ರೆಸ್ಟ್ ಮಿಲ್ಕು, ಸೆಕ್ರೀಷನ್ಸು ಎಲ್ಲನೂ ಬರಲೇಬೇಕಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಏನು ಅಂತ ಹೇಳಿದ್ರೆ ಎಲ್ಲದರಲ್ಲೂ ಒಂದು ಹಾರ್ಮೋನ್ ಲಿಂಕ್ ಆಗಿರುತ್ತೆ, ಆಯಿತಾ. ಸೊ ಇದು ಒಂದು ಟ್ಯಾಂಕ್ ಅಲ್ಲ, ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದು ಒಂದೇ, ಒಂದು ಟ್ಯಾಂಕು ವಾಟರ್ ಟ್ಯಾಪ್ ಹಂಗಂತಂದ್ಬಿಟ್ಟು ಹಾಲು ಬೀಳಲ್ಲ, ಆಯ್ತಾ. ಟ್ಯಾಂಕ್ ಅಲ್ಲಿ ನೀರಿದ್ರೆ ಟ್ಯಾಪ್ ಅಲ್ಲಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಸೊ ಏನಾಗತ್ತೆ ಅಂತ ಹೇಳಿದ್ರೆ ಈ ಬ್ರೆಸ್ಟ್ ಫೀಡಿಂಗ್, ಎದೆ ಹಾಲು ಕುಡಿಸೋ ಅಂಥದ್ದು ಒಂದು ಕ್ರಿಯೆ ಏನಿರುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಬೇಬಿ ಸಕ್ಲಿಂಗ್ ಮಾಡೋ ಅಂಥ ಫ್ಯಾಕ್ಟರ್, ಆಯಿತಾ. ಪಾಪು ಅದು ಕರೆಕ್ಟ್ ಏರಿಯಾದಲ್ಲಿ, ಅಂದರೆ ನಿಪ್ಪಲ್ ಏರಿಯಾ ಇರುತ್ತೆ, ನಿಪ್ಪಲ್ ಸುತ್ತ ಏರಿಯೋಲಾ ಅಂತ ಬ್ಲ್ಯಾಕ್ ಪೋರ್ಷನ್ ಇರುತ್ತೆ. ಆ ಬ್ಲ್ಯಾಕ್ ಪೋರ್ಷನ್ನ ಪಾಪು ಚೆನ್ನಾಗಿ ಅದು ಸಕ್ಕಲ್ ಮಾಡಬೇಕು. ಅದು ಸಕ್ ಮಾಡಿದಾಗ ಆವಾಗ ಆ ಸಕ್ಲಿಂಗ್ ಆ್ಯಕ್ಷನ್ನಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ನರ್ವ್ ಮೂಲಕ ಅದು ಬ್ರೈನಿಗೆ ಹೋಗ್ಬಿಟ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಹಾರ್ಮೋನ್ಸಿಂದ
ಬ್ರೆಸ್ಟ್ ಗ್ಲ್ಯಾಂಡ್ನಲ್ಲಿ ಏನೇನು ಚೇಂಜಸ್ ಆಗಿರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಚೇಂಜಸ್ ಶುರುವಾಗಿರುತ್ತೆ, ಆ ಚೇಂಜಸ್ಸಿಂದ ಗ್ಲ್ಯಾಂಡ್ ಸೆಕ್ರೀಷನ್ಸ್ ಎಲ್ಲಾನು ಅದು ಮಗುಗೆ ಹಾಲ್ ರೂಪದಲ್ಲಿ ಹೋಗುತ್ತೆ. ಸೊ ಈ ಸಕ್ಲಿಂಗ್ ಆಕ್ಷನ್ ಅನ್ನೋದಿರೋದು ಬಹಳ ಇಂಪಾರ್ಟೆಂಟ್. ಓಕೆ. ಆಮೇಲೆ ಈ ಹಾರ್ಮೋನ್, ಯಾವ ಹಾರ್ಮೋನ್ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗಿ ಅದು ಬ್ರೆಸ್ಟ್ ಮೇಲೆ ಅದು ಪರಿಣಾಮ ಬೀಳುತ್ತೋ, ಈ ಹಾರ್ಮೋನ್ ಕೂಡ ಬಹಳ ಸೆನ್ಸಿಟಿವ್ ಹಾರ್ಮೋನು. ಸೊ ಸ್ಟ್ರೆಸ್ ಮಾಡ್ಕೊಂಡಿದ್ರೆ, ಅಳ್ತಾನೇ ಇದ್ದರೆ, ಡಿಪ್ರೆಷನಲ್ಲಿದ್ದರೆ, ಅಂಥ ಟೈಮ್ನಲ್ಲಿ ಆ ಹಾಲ್ ಪ್ರೊಡಕ್ಷನ್ ಕೂಡ ಬಹಳ ಕಡಿಮೆ ಆಗೋಗುತ್ತೆ. ಸೊ ಫಸ್ಟ್ ಫ್ಯಾಕ್ಟರ್ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಆಮೇಲೆ ಸೆಕೆಂಡ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಡೆಲಿವರಿ ಆದಮೇಲೆ ಕರೆಕ್ಟ್ ಟೆಕ್ನಿಕ್ ಅನ್ನೋದನ್ನು ಕಲ್ತ್ಕೋಬೇಕಾಗತ್ತೆ. ಅಫ್ಕೋರ್ಸ್ ನಾವು ಹಾಸ್ಪಿಟಲ್ಸಲ್ಲಿ ನಮಗೆ ಲ್ಯಾಕ್ಟೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಸಪೋರ್ಟ್ ಟೀಮ್ ಇದ್ದಾರೆ. ನಮ್ಮ ನರ್ಸಿಂಗ್ ಸ್ಟಾಫ್ ಟ್ರೈನ್ ಆಗಿದ್ದಾರೆ ಮತ್ತು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಸೊ ಅವರೆಲ್ಲ ಬಂದು ತಾಯಿಗೆ ಮಗುನ ಹೇಗೆ ಎತ್ಕೋಬೇಕು ಅನ್ನೋದ್ರಿಂದ ಹಿಡಿದು ಅಲ್ಲಿಂದ ನಾವು ಟ್ರೈನಿಂಗ್ ಕೊಡ್ತೀವಿ, ಆಯಿತಾ. ಸೊ ದಟ್ ಆ ಟೆಕ್ನಿಕಲ್ಲೇ ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದಿರುತ್ತೆ. ಏನು ಅಂತ ಹೇಳಿದ್ರೆ, ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಅದರದ್ದು ಮುಖ ಏನಿದೆ ಅದು ಕರೆಕ್ಟ್ ಆ್ಯಂಗಲಲ್ಲಿ ಟಿಲ್ಟ್ ಆಗಿರಬೇಕು. ಆಮೇಲೆ ಅನ್ನೆಸೆಸರಿಯಾಗಿ ತಾಯಿ ಮಗುದು ಚೀಕ್ಸ್ನೆಲ್ಲ ಹೀಗೆ ಹೀಗೆ ಮಾಡ್ಕೋತಾ ಹೋದರೆ ಪಾಪುಗೆ ಕನ್ಫ್ಯೂಷನ್ ಆಗೋಗುತ್ತೆ. ಅದಕ್ಕೆ ಆ್ಯಕ್ಚುಲಾಗಿ ಮಗುದೂ ಅಷ್ಟೇ, ಅದು ತುಂಬ ರಿಫ್ಲೆಕ್ಸಸ್ ಮೂಲಕ ಅದು ಆ್ಯಕ್ಷನ್ ಮಾಡ್ತಾ ಇರುತ್ತೆ. ಸೊ ಒಂದು ಇಂಪಾರ್ಟೆಂಟ್ ರಿಫ್ಲೆಕ್ಸ್ ಅಂದರೆ ರೂಟಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಯಾವ ಕಡೆ ನಾವು ಚೀಕ್ ಮೇಲೆ ನಾವು ಡೈರೆಕ್ಷನ್ನಾಗಿ ನಾವು ಟಚ್ ಮಾಡ್ತೀವೋ ಅದೇ ಡೈರೆಕ್ಷನ್ಗೆ ಪಾಪು ತಿರ್ಕೊಳ್ಳುತ್ತೆ. ಸೊ ಕನ್ಫ್ಯೂಷನ್ ಆಗಿಬಿಡುತ್ತೆ ಪಾಪುಗೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಕರೆಕ್ಟ್ ಟೆಕ್ನಿಕ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ರೀತಿಲಿ ನಾವು ತಯಾರಿ ಮಾಡ್ಕೊಂಡು ಬರ್ತೀವಿ. ಸೊ ಈ ಟೆಕ್ನಿಕ್ನು ಕೂಡ ನಾವು ಪ್ರೆಗ್ನೆನ್ಸಿನಲ್ಲೇ ನಾವು ವಿತ್ ದ ಹೆಲ್ಪ್ ಆಫ್ ಏನೋ ಒಂದು ಮಾಡೆಲ್ ಮೂಲಕ ವಿಲ್ ಟೀಚ್ ದ ಮದರ್. ಓಕೆ ಓಕೆ. ಸೊ ಹೌ ದೇ ಶುಡ್ ಬಿ ರೆಡಿ ಅಂತ. ಓಕೆ. ಹಾಗಿದ್ರೆ ಈಗ ಕೆಲವರು ಎದೆ ಹಾಲು ಬರ್ತಿಲ್ಲ ಅಂದ ತಕ್ಷಣ ಈ ತರ ಫುಡ್ ತಿನ್ಬೇಕು, ಅದು ತಿಂದ್ರೆ ಎದೆ ಹಾಲು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಅದು ಸುಳ್ಳ ಡಾಕ್ಟರ್? ಸೊ ಏನು ಅಂತ ಹೇಳಿದ್ರೆ, ಈ ಡಯಟ್ ನಾವು ಏನು ಆಹಾರ ತಗೋಬೇಕು ಡೆಲಿವರಿ ಆದಮೇಲೆ ಅನ್ನೋದು ಒಂದು ಇದೆಯಲ್ಲ, ಅದು ಒಂದು ಕಾಂಪ್ಲೆಕ್ಸ್ ಡಿಸ್ಕಷನ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲೂ ಒಂದು ತರಹ ಒಂದು ಆತಂಕ ಇದೆ. ಇದನ್ನು ತಿನ್ಬೋದಾ, ಇದನ್ನು ತಿನ್ನಬಾರ್ದಾ, ಇದನ್ನು ತಿನ್ನಲೇಬೇಕಾ, ಇದನ್ನು ತಿನ್ನಲೇಬಾರ್ದಾ ಅಂತ. ಸೊ ಇದ್ಯಾಕೆ ಈ ತರಹ ಆಗಿದೆ ಅಂತ ಹೇಳಿದ್ರೆ, ಇದು ಡೆಲಿವರಿ ಅನ್ನೋದಿರೋದು ಈಗ ಬಂದಿರೋವಂಥದ್ದಲ್ಲ. ಎಷ್ಟೋ ವರ್ಷಾನ್ಗಟ್ಲೆಯಿಂದ ಬರ್ತಾ ಇರುವಂಥ ಒಂದು ಎವಲ್ಯೂಷನ್ನಲ್ಲಿ ಇರುವಂಥ ಒಂದು ಪ್ರೋಸೆಸ್, ನಮ್ಮ ಬದುಕಿನ ಒಂದು ಹಂತ. ಹೌದು, ರೀಪ್ರೊಡಕ್ಟಿವ್ ಪ್ರೋಸೆಸ್ ಅನ್ನೋದು ಇದು ಸುಮಾರು ಎಷ್ಟೋ ವರ್ಷಗಳ, ಲಕ್ಷಾಂತರ ವರ್ಷಗಳಿಂದ ಎವಲ್ಯೂಷನ್ ಮೂಲಕ ವಿ ಆರ್ ಆಲ್ ಎವಾಲ್ವಿಂಗ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೊ ಇದು ಈ ತರಹ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎವಲ್ಯೂಷನ್ ಪ್ರೋಸೆಸ್ನಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕು, ಈ ಡೆಲಿವರಿ ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ಕೆಲವರು ದೊಡ್ಡವರು ಒಂದು ರೀತಿಯಾದ ಒಂದು ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ರು. ಆ ಒಂದು ನಿಯಮದಲ್ಲಿ ಈ ಊಟದ ಬಗ್ಗೆ ಒಂದು ತುಂಬಾನೇ ಒಂದು ಹೆಚ್ಚು ಗಮನ ಕೊಟ್ಟಿದ್ರು. ಅದ್ರ ಜೊತೆ ಏನಾಗೋಯ್ತು ಅಂತ ಹೇಳಿದ್ರೆ, ಅದು ಕ್ರಮೇಣ ಬರ್ತಾ 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 ಅದೇ ಒಂದು ಬೇರೆ ರೀತಿಯಲ್ಲೇ ಅದು ಕನ್ವರ್ಟ್ ಆಗೋಯ್ತು. ಸೊ ಇದನ್ನು ಏನದು ಡೆಲಿವರಿ ಆದ ಕೂಡಲೇ ತರಕಾರಿ ಕೊಡಬಾರ್ದು, ಬೇಳೆ ಕೊಡಬಾರ್ದು, ತಿಳಿ ಕಟ್ ಕೊಡಬೇಕು, ಹಣ್ಣು ಕೊಡಬಾರ್ದು, ಹಾಲು ಕೊಡಬಾರ್ದು, ಮೊಸರು ಕೊಡಬಾರ್ದು, ಈ ರೀತಿಲಿ ತುಂಬಾ ಬಾರ್ದು ಅನ್ನೋದೇ ತುಂಬ ಆಗೋಯ್ತು. ಆದರೆ ಏನು ಅಂತ ಹೇಳಿದ್ರೆ, ಒಂದು ನಾವು ನೆನ್ಪಿಟ್ಕೋಬೇಕು, ಆಹಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡೆಲಿವರಿ ಆದಮೇಲೆ ಕ್ಯಾಲರಿ ರಿಕ್ವೈರ್ಮೆಂಟ್ ಇನ್ಕ್ರೀಸ್ ಆಗಿರುತ್ತೆ. ಡೆಲಿವರಿ ಪ್ರೆಗ್ನೆನ್ಸಿನಲ್ಲಿ ಇನ್ಕ್ರೀಸ್ ಆದಂಗೆ ಡೆಲಿವರಿ ಆದಮೇಲೆ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಪ್ರೆಗ್ನೆನ್ಸಿ ಬಂದಾಗ ಎಲ್ಲರಿಗೂ ತಿನ್ನಿಸೋದಕ್ಕೇ ಇಷ್ಟ. ನಾವು ಕೆಲವು ಸಲ ಹೇಳ್ತೀವಿ, ಹೀಗೆಲ್ಲ ತಿನ್ಬೇಡಮ್ಮ, ಪದೇ ಪದೇ ತಿನ್ನಬಾರ್ದು, ಟೈಮಿಗೆ ತಿನ್ನಬೇಕು ಅಂತ. ಆದರೆ ಇಲ್ಲ, ಅವ್ರು ಬಂದರು, ಇವ್ರು ಕೊಟ್ಟರು, ಇವ್ರು ಮಾಡಿದ್ರು ಅಂತ ಹೇಳ್ಕೊಂಡು ಹೆಚ್ಚಾಗಿ ತಿನ್ಬಿಡ್ತಾರೆ. ಆ ಟೈಮಲ್ಲಿ ಸುತ್ತಮುತ್ತ ಇರೋರೆಲ್ಲ ಬಂದು ಏನಾದರೂ ಸ್ವೀಟು, ಹಣ್ಣು, ಅದು ಇದು ಅಂತ ತಿನ್ನಕ್ಕೆ ಕೊಡ್ತಾನೆ ಇರ್ತಾರೆ. ಹೌದು, ಡೆಲಿವರಿ ಆದ ಕೂಡಲೇ ಎಲ್ಲ ಬಂದು ಏನೂ ಕೊಡೋದಿಲ್ಲ. ಹಾಗೆ ಮಾಡಬಾರ್ದು. ಆಹಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ನ್ಯೂಟ್ರಿಷಿಯಸ್ ಫುಡ್ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ 5 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು: ಹಣ್ಣು, ಹಾಲು, ತರಕಾರಿ, ಸೊಪ್ಪು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್, ಇವೆಲ್ಲನೂ ಹೆಚ್ಚಾಗೆ ತೊಗೊಳ್ಬೇಕಾಗತ್ತೆ ಡೆಲಿವರಿ ಆದಮೇಲೆ. ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಏನೇ ತಿಂದ್ರೂ ಕೂಡ ಒಂಥರ ಲೈಕ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನಿ.
ಮುಂಚೆ ಯಾಕೆ ಹಾಗೆ ಆ ತರಹ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಏನಾದರೂ ಇನ್ಫೆಕ್ಷನ್ ಆಗೋದ್ರೆ ತಾಯಿಗೆ ಬಹಳ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ಗೆ ಅಂತ. ಈಗಲೂ ಕೂಡ ಅದೇ ಕಾನ್ಸೆಪ್ಟೇ. ಯಾಕಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತು ಡೆಲಿವರಿ ಟೈಮ್ನಲ್ಲಿ ನಾವು ಎಲ್ಲ ತರಹ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ. ಈಗ ಪರ್ಸನ್ ಹೂ ಇಸ್ ನಾಟ್ ಪ್ರೆಗ್ನೆಂಟ್, ಒಂದು ಹೆಣ್ಮಗಳಿಗೆ ಏನೋ ಒಂಥರ ತೊಂದರೆ ಆಯಿತು, ಏನೋ ಲೂಸ್ ಮೋಷನ್ ಆಯಿತು, ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಯಿತು, ಅವಳಿಗೆ ತಕ್ಕಂಥ ಮೆಡಿಸಿನ್ಸ್ ಕೊಡಬಹುದು. ಬಟ್ ಒನ್ಸ್ ದೇ ಆರ್ ಪ್ರೆಗ್ನೆಂಟು ಮತ್ತು ಇಮಿಡಿಯೇಟ್ಲಿ ಪೋಸ್ಟ್ ಡೆಲಿವರಿ ಅಂತ ಹೇಳಿದಾಗ ಎಲ್ಲ ತರಹ ಮೆಡಿಸಿನ್ಸ್ ಕೊಡಲಿಕ್ಕಾಗಲ್ಲ. ಅದರದ್ದು ಸಲುವಾಗಿ ಇಟ್ ಇಸ್ ಬೆಟರ್ ದಟ್ ಡಯಟ್ ಮುಖಾಂತರ ನಾವೆಲ್ಲ ಕೇರ್ ತಗೊಂಡು ಪ್ರಿವೆಂಟ್ ಇಲ್ನೆಸ್ ಬರ್ದಿರೋ ರೀತಿ ತಡೆಗಟ್ಟೋದಕ್ಕೆ ಪ್ರಯತ್ನ ಪಡಬೇಕು ಅಂತ. ಸೊ ಹಾಗಿದ್ರೆ ಸರಿಯಾಗಿ ನೀವು ಹೇಳಿರೋ ತರ ಆ 5 ಬಗೆಯ ಆಹಾರಗಳನ್ನ ತಗೊಂಡ್ರೆ ಅದು ಮಿಲ್ಕ್ ಪ್ರೊಡಕ್ಷನ್ಗೂ ಒಂದು ಸೈಡ್ ಅಲ್ಲಿ ಹೆಲ್ಪ್ ಆಗುತ್ತೆ. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಈಗ ಒಂದ್ ಕಡೆ ನೀವು ಹೇಳಿದ್ರಿ ಸಕ್ ಮಾಡೋದು, ಬೇಬಿ ಸಕ್ ಮಾಡ್ಬೇಕು ಅಂತ. ತುಂಬಾ ಜನ ಮಹಿಳೆಯರು ಏನ್ ಮಾಡ್ತಾರೆ ಅಥವಾ ತಾಯಂದಿರು ಏನ್ ಮಾಡ್ತಾರೆ ಅಂದ್ರೆ, ಮಗು ಹಾಲು ಕುಡಿತಾ ಇಲ್ಲ, ನಂಗೆ ಹಾಲು ಬರ್ತಾ ಇಲ್ಲ ಅಂತ ಹೇಳಿ ಹಾಲು ಕುಡ್ಸೋದಕ್ಕೆ ಹೋಗೋದಿಲ್ಲ. ಅವಾಗ ಕೆಲವರು ಮನೇಲಿದ್ದ ದೊಡ್ಡವ್ರು ಹೇಳ್ತಾರೆ, ಹಾಲು ಬರ್ಲಿ ಬರ್ದೇ ಇರ್ಲಿ ನೀನ್ ಟ್ರೈ ಮಾಡು, ಫಸ್ಟ್ ಬರುತ್ತೆ, 1-2 ದಿನ 1 ವಾರ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದರ ಹಿಂದೆ ಇರುವಂತಹ ಸೈಂಟಿಫಿಕ್ ರೀಸನ್ ಅಂದ್ರೆ ವೈಜ್ಞಾನಿಕ ಕಾರಣ ಏನು ಅಂತ ಡಾಕ್ಟರ್ ನೀವು ಹೇಳದ್ಮೇಲೆ ನೀವು ನನಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ನಮ್ಮ ಕಸಿನ್ಸ್ ಅಲ್ಲೆಲ್ಲ ಈ ತರ ಪ್ರಾಬ್ಲಮ್ ಆಗಿರೋದನ್ನ ನಾನು ನೋಡಿದ್ದೀನಿ. ಬಟ್ ಅದರ ಹಿಂದೆ ಈ ತರ ಒಂದು ರೀಸನ್ಸ್ ಕೂಡ ಇರುತ್ತೆ ಅನ್ನುವಂಥದ್ದು. ಡಾಕ್ಟರ್, ಹಾಗಿದ್ರೆ ಈಗ ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ವಿಚಾರಕ್ಕೆ ಬಂದಾಗ ಎಷ್ಟು ದಿನದ ತನಕ ಬ್ಲೀಡಿಂಗ್ ಇರಬಹುದು, ಎಷ್ಟು ದಿನ ಆದ್ಮೇಲೆ ಬ್ಲೀಡಿಂಗ್ ಬಂತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ವರಿ ಮಾಡಬೇಕು, ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬಾಣಂತಿಯರಿಗೆ ಬರಬಾರ್ದು ಅಂತ? ಹೌದು, ಓಕೆ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು, ಆಯಿತಾ. ಇದು ಹೆಮರೇಜ್ ಅಂತ ಹೇಳ್ತೀವಿ, ಅಂದರೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಬೋತ್ ಡ್ಯೂರಿಂಗ್ ಡೆಲಿವರಿ ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಅಂತ. ಆಫ್ಟರ್ ಡೆಲಿವರಿ ಆಗಿರೋಂಥ ಕಂಡೀಷನ್ಗೆ ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಡೆಲಿವರಿನಲ್ಲಿ 2 ಕಡೆನೂ ಕೂಡ ಬ್ಲಡ್ ಲಾಸ್ ಇದ್ದೇ ಇರುತ್ತೆ. ಆ್ಯಕ್ಚುಲಾಗಿ ಈ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ಪ್ರೆಗ್ನೆನ್ಸಿನಲ್ಲೇ ನಾವು ರೆಡಿ ಮಾಡ್ಕೋತೀವಿ. ಅಂದರೆ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಡಯಟ್, ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಐರನ್ ಟ್ಯಾಬ್ಲೆಟ್ಸು ಇಟ್ ಈಸ್ ರಿಕ್ವೈರ್ಡ್ ಟು ಪ್ರಿವೆಂಟ್ ದ ಡಿಫಿಷಿಯನ್ಸಿ. ಏನಾಗುತ್ತೆ, ಈಗ ಮಗು ಬೆಳವಣಿಗೆಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ತಾಯಿದು ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಸಪ್ಲಿಮೆಂಟ್ಸ್ ಕೊಟ್ಟಾಗ ಹಿಮೋಗ್ಲೋಬಿನ್ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ. ಅದು ಪ್ರೆಗ್ನೆನ್ಸಿಗೆ ಅಷ್ಟೇ ಅಲ್ಲದೆ ಇಟ್ ವಿಲ್ ಪ್ರಿಪೇರ್ ಹರ್ ಫಾರ್ ಡೆಲಿವರಿ ಟೈಮ್ನಲ್ಲಿ ಬ್ಲಡ್ ಲಾಸ್ ಆದಾಗ ಅವಳಿಗೆ ಶಿಲ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್ ದಟ್ ಬ್ಲಡ್ ಲಾಸ್. ಇಲ್ಲಾಂತಂದರೆ ಲೋ ಹಿಮೋಗ್ಲೋಬಿನ್ ಲೆವೆಲ್ಸಲ್ಲಿ ಇದ್ದರೆ, ಲೆಸ್ ದ್ಯಾನ್ 8 ಗ್ರಾಮ್% ಹಿಮೋಗ್ಲೋಬಿನ್ ಇದ್ದರೆ ಅಂಥವರಿಗೆ ಸಿವಿಯರ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾರ್ಮಲ್ ಆಗಿ ಕಂಟ್ರೋಲ್ ಆಗೋದಿಲ್ಲ ಆ ಬ್ಲೀಡಿಂಗು. ಸೊ ಆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅನ್ನೋದೇನಿದೆ, ಬ್ಲೀಡಿಂಗ್ ಆಫ್ಟರ್ ಡೆಲಿವರಿ, ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ವಿದಿನ್ ದ ನಾರ್ಮಲ್ ಲಿಮಿಟ್ಸ್. ಹೆಲ್ತ್ ಆಫ್ ದ ಮದರ್ ವಿಲ್ ಬಿ ಪ್ರೊಟೆಕ್ಟೆಡ್. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಲೀಡಿಂಗ್ ಕಾಸ್ ಆಫ್ ಮೆಟರ್ನಲ್ ಡೆತ್ಸ್, ಅಂದರೆ ಗರ್ಭಿಣಿ ತಾಯಿ ಯಾವ ಕಾರಣಕ್ಕೆ ಸಾವನ್ನಪ್ತಾಳೆ ಅಂತ ಹೇಳಿದಾಗ ಈ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಬಹಳ ಮುಖ್ಯ ಆಗುತ್ತೆ. ಬ್ಲೀಡಿಂಗ್ ಕಂಟ್ರೋಲೇ ಆಗಲಿಲ್ಲ ಅನ್ನೋ ಟೈಮ್ನಲ್ಲಿ ಮೆಟರ್ನಲ್ ಡೆತ್ಸ್ ಆಗಿರೋ ಸಂದರ್ಭಗಳು ಕೂಡ ತುಂಬ ಇದೆ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಪೋಸ್ಟ್ ಪಾರ್ಟಮ್ ಹೆಮರೇಜ್ನ ಪ್ರಿವೆಂಟ್ ಮಾಡೋದಕ್ಕೆ ಮುಂಚೆನೇ ನಾವು ಕೇರ್ ತೊಗೊಳೋದಕ್ಕೆ ಹೇಳ್ತೀವಿ. ಆ್ಯಂಡ್ ಡೆಲಿವರಿ ಟೈಮ್ನಲ್ಲಿ, ಹೆರಿಗೆ ಟೈಮ್ನಲ್ಲಿ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂತ ಹೇಳಿದ್ರೆ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವಂಥ ಒಂದು ಸಂದರ್ಭ. ಒಂದು ಲೈಕ್ ದಿಸ್ ಹೋಲ್ ಪ್ರೊಸೆಸ್ ಆಫ್ ಡೆಲಿವರಿ ಮನೆಯಲ್ಲೇ ಹೆರಿಗೆ ಆಯಿತು ಅಂತೆಲ್ಲ ಹೇಳ್ತಾರೆ. ಮನೆ ಹೆರಿಗೆಗಿಂತ ಹಾಸ್ಪಿಟಲ್ ಡೆಲಿವರಿ ಇಂಪಾರ್ಟೆಂಟ್. ಯಾಕಂದರೆ ಡೆಲಿವರಿ ಟೈಮ್ನಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಬ್ಲಡ್ ಲಾಸ್ ಆಗೋದಕ್ಕೆ ಪ್ರಿವೆಂಟ್ ಮಾಡುವಂಥ ಇಂಜೆಕ್ಷನ್ಸ್ ಇದ್ದಾವೆ, ಮೆಡಿಸಿನ್ಸ್ ಇದ್ದಾವೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಸೊ ಇದನ್ನು ನಾವು ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ 3rd ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ. ಅಂದರೆ 3ನೇ ಸ್ಟೇಜ್ ಆಫ್ ಡೆಲಿವರಿ. ಅಂದರೆ ಫಸ್ಟ್ ಸ್ಟೇಜ್ ಆಫ್ ಡೆಲಿವರಿನಲ್ಲಿ ಸರ್ವಿಕ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್, ಗರ್ಭದ ಬಾಯಿ ಏನಿರುತ್ತೆ ಅದರದ್ದು ಓಪನಿಂಗ್ ಆಗ್ತಾ ಇರುತ್ತೆ, ಮತ್ತೆ ಮಗು ತಲೆ ಕೆಳಗೆ ಬರ್ತಾ ಇರುತ್ತೆ. ಸೆಕೆಂಡ್ ಸ್ಟೇಜ್ನಲ್ಲಿ ಡೆಲಿವರಿ ಆಗುವಂಥ ಪ್ರೋಸೆಸ್, ಮಗುದು ತಲೆ ಹೊರಗೆ ಕಾಣಿಸ್ಕೊಂಡಾದಕ್ಲಿಂದ ಅಲ್ಲಿಂದ ಡೆಲಿವರಿ ಪ್ರೋಸೆಸ್. ಫಸ್ಟು ತಲೆ ಹೊರಗೆ ಬರುತ್ತೆ, ಆಮೇಲೆ ಶೋಲ್ಡರ್ಸ್ ಹೊರಗೆ ಬರುತ್ತೆ, ನಂತರ ಬಾಡಿ ಆ್ಯಂಡ್ ದ ಲೆಗ್ಸ್. ಇದಾದ ಮೇಲೆ ಪ್ಲಾಸೆಂಟಾ ಹೊರಗೆ ಬರಬೇಕು. ದ ಆರ್ಗನ್ ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಗನ್, ಅದರಿಂದನೇ ಮಗುಗೆ ನ್ಯೂಟ್ರಿಷನ್ ಎಲ್ಲ ಬರ್ತಾ ಇರುತ್ತೆ. ಆ ಆರ್ಗನ್ ಹೊರಗೆ ಬರೋವಂಥದ್ದು, ಅದನ್ನು ನಾವು ಪ್ಲಾಸೆಂಟಾ ಅಂತ ಹೇಳ್ತೀವಿ. ಪ್ಲಾಸೆಂಟಾ ಹೊರಗೆ ಬಂದ ಮೇಲೆ ನೆಕ್ಸ್ಟ್ ಸ್ಟೇಜ್ 1 ಅವರ್ನ ನಾವು 4th ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ. ಅಲ್ಲಿ ನಾವು ಬ್ಲೀಡಿಂಗ್ನ ನಾವು ಗಮನಿಸ್ತಾ ಇರ್ತೀವಿ. ಸೊ ಇದಕ್ಕೆಲ್ಲನೂ ನಮಗೆ ಒಂದು
ಏನು ಹೇಳ್ತಾರೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಸೆಟ್ ಆಗಿದೆ. ಸೊ ನಾವು ಅದೇ ಪ್ರಕಾರವಾಗಿ ಓಕೆ ಈ ತರಹ ಕಂಡೀಷನಲ್ಲಿದೆ, ಇಷ್ಟಿದೆ ಮದರ್ದು ಪಲ್ಸು, ಇಷ್ಟಿದೆ ಮದರ್ದು ವೈಟಲ್ಸು, ಮತ್ತು ಇಷ್ಟು ಬ್ಲಡ್ ಲಾಸ್ ಆಗಿದೆ, ಯಾವ ತರಹ ಟ್ರೀಟ್ಮೆಂಟ್ ಮಾಡ್ಬೋದು, ಓಕೆ ಈ ಟ್ರೀಟ್ಮೆಂಟ್ನಲ್ಲಿ ಕಂಟ್ರೋಲ್ ಆಗಲಿಲ್ಲ, ನೆಕ್ಸ್ಟ್ ಲೆವೆಲ್ ಏನು ತೊಗೋಬೇಕು, ಈ ರೀತಿ ನಮಗೆ ಕಂಪ್ಲೀಟ್ ಸ್ಟೆಪ್ಸ್ನಲ್ಲಿ ನಮಗೆಲ್ಲ ಹೇಳ್ಕೊಟ್ಟಿರ್ತಾರೆ. ನಾವು ಅದನ್ನೇ ನಾವು ಫಾಲೋ ಮಾಡ್ತೀವಿ ಟು ಪ್ರಿವೆಂಟ್ ಬ್ಲಡ್ ಲಾಸ್. ಆದ್ರೂ ಕೂಡ ಅಫ್ಕೋರ್ಸ್ ಬ್ಲೀಡಿಂಗ್ ಆಫ್ಟರ್ ಡೆಲಿವರಿ ಇಸ್ ಸ್ಟಿಲ್ ಅ ನಾರ್ಮಲ್ ಫಿನಾಮಿನಲ್, ಆಗುತ್ತೆ. ಅಂಥದ್ದನ್ನು ನಾವೇನು ಹೇಳ್ತೀವಿ 6 ವೀಕ್ಸ್ವರೆಗೂ 1.5 months, ಅದಕ್ಕೆ ನಾವು ಇದನ್ನು ವೆರಿ ಕ್ರೂಷಿಯಲ್ ಪೀರಿಯಡ್ ಅಂತ ಹೇಳೋದು. 1.5 months 6 weeks ಆಫ್ಟರ್ ಡೆಲಿವರಿವರೆಗೂ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಇದು ಯಾಕಾಗತ್ತೆ ಅಂತ ಕೇಳ್ಬೋದು. ಈಗ ಯೂಟ್ರಸ್ ಸೈಜ್ ಆಫ್ ದ ಯೂಟ್ರಸ್ಸು ಅದು ಲೈಕ್ ಬೇಬಿ ಬೆಳವಣಿಗೆ ಆದಂಗೆ ಅದು ಯೂಟ್ರಸ್ ಸೈಜ್ ದೊಡ್ಡದಾಗುತ್ತೆ. ಅದು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಒಂದು ಆಲ್ಮೋಸ್ಟ್ ಲೈಕ್ ಫುಟ್ಬಾಲ್ ಗಾತ್ರದವರೆಗೂ ಬಂದಿರುತ್ತೆ. ಬಟ್ ವಿ ನೋ ನಾರ್ಮಲ್ ಸೈಜ್ ಆಫ್ ದ ಯೂಟ್ರಸ್ ಎಷ್ಟು, ಒಂದು ಹಿಡಿಯಷ್ಟು. ಸೊ ಈ ಸೈಜಿಗೆ ವಾಪಸ್ ಆಗಲಿಕ್ಕೆ 6 ವಾರ ತಗೊಳುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಬ್ಲೀಡಿಂಗ್ನಲ್ಲೂ ಹೇಗೆ ಅಂತ ಹೇಳಿದ್ರೆ ಇನಿಷಿಯಲ್ ಫ್ಯೂ ಡೇಸ್ 1 ವೀಕ್ವರೆಗೂ ಸ್ವಲ್ಪ ಬ್ಲೀಡಿಂಗ್ ತರಹನೇ ಇರುತ್ತೆ, ರೆಡ್ ಬ್ಲಡ್ ಇರುತ್ತೆ. ಅದಾದಮೇಲೆ ಅದು ಕಡಿಮೆ ಆಗ್ತಾ ಬರುತ್ತೆ, ಇಟ್ ವಿಲ್ ಬಿಕಮ್ ಲಿಟಲ್ ಪಿಂಕಿಶ್ ಇನ್ ಕಲರ್. ಅದಾದಮೇಲೆ ಯೆಲ್ಲೋಯಿಶು, ಆಮೇಲೆ ವೈಟಿಶ್. ಸೊ ಈ ತರಹ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಕೆಲವು ಸಲ ಏನಾಗುತ್ತೆ 6 ವಾರ ಕಂಪ್ಲೀಟಾಗಿ ಬ್ಲೀಡಿಂಗ್ ಆಗಬೇಕು ಅಂತಲೂ ಇಲ್ಲ. ಕೆಲವು ಸಲ ಏನಾಗುತ್ತೆ 1 ವೀಕ್ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಅದು ಯಾಕಂದರೆ ಅದು ಯೂಟ್ರಸ್ ಅದು ಸೈಜ್ ಶ್ರಿಂಕ್ ಆಗ್ತಿರೋ ಹಾಗೇನೆ ಅದೇ ಪ್ರಕಾರವಾಗಿ ಬ್ಲೀಡಿಂಗ್ ಆಗ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ಫೀವರ್ ಎಲ್ಲ ಬರಬಾರ್ದು ಆಯಿತಾ. ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಎಲ್ಲ ಬಂದರೆ ಅಥವಾ ಪಸ್ ತರಹ ಏನಾದ್ರು ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅದು ಒಳಗಡೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಸೂಚನೆಯನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಕೆಲವು ಆಂಟಿಬಯೋಟಿಕ್ಸ್ ಇರುತ್ತೆ. ಆಮೇಲೆ ಹೈಜೀನ್ ಕೇರ್ ತರಹ ಎಲ್ಲಾನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಅದಕ್ಕೆ ಅನ್ಸುತ್ತೆ ಈಗ ಬಾಣಂತಿಯರು ಮನೆ ಒಳಗಡೆನೆ ಇರ್ತಾರೆ, ಕಿವಿಗೆ ಬಟ್ಟೆ ಕಟ್ತಾರೆ. ಸೊ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗಬಾರ್ದು, ಥಂಡಿ ಆಗಬಾರ್ದು ಅನ್ನೋ ಕಾರಣ. ಸೊ ಇದನ್ನು ಒಂದು ಮಾತಾಡಬೇಕು. ಏನು ಅಂತ ಹೇಳಿದ್ರೆ ಕೇರ್ ಆಫ್ ದ ಪೋಸ್ಟ್ ಪಾರ್ಟಮ್ ವುಮೆನ್ ಅಂದರೆ ಬಾಣಂತಿಗೆ ಯಾವ ತರಹ ಕೇರ್ ಕೊಡಬೇಕು ಅಂತ. ಹತ್ತಿ ಇಟ್ಕೊಳ್ಳೇಬೇಕಾ, ಕಿವಿಗೆ ಮಫ್ಲರ್ ಕಟ್ಕೊಳ್ಳೇಬೇಕಾ, ಶುಡ್ ಶಿ ವೇರ್ ಅ ಸ್ವೆಟರ್ ಅಟ್ ಆಲ್ ಟೈಮ್? ಇದು ಆ್ಯಕ್ಚುಲಾಗಿ ಇದೂ ಒಂದು ಮಿತ್. ಹೌದು. ಅದು ಏನು ಅಂತ ಹೇಳಿದ್ರೆ ಎಲ್ಲ ಹಾಗೆ ಕಟ್ಕೊಂಡು ಎಲ್ಲ ಮಾಡೋಕ್ಕಾಗೋಲ್ಲ. ಅದನ್ನ ಹೇಳಿದ್ನಲ್ಲ, ಒಂಥರ ಲೈಕ್ ಕಟ್ಟ ನಿಯಮ ತರಹ ಹೇಳ್ಕೊಂಡು ಬಂದ್ರು ನಮ್ಮ ಹಿರಿಯರು ಮುಂಚೆಯಿಂದ ಹೇಳ್ಕೊಂಡು ಬಂದಿರೋದು, ಹಾಕಿದ ಆಲದ ಮರ. ಹೌದು, ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಆ ರೀತಿಲಲ್ಲ. ಸೊ ಮದರ್ ಹ್ಯಾಸ್ ಟು ಬಿ ಕೆಪ್ಟ್ ವಾರ್ಮ್ ಅಷ್ಟೇ, ಆಯ್ತಾ. ಸೊ ಬೆಚ್ಚಗಿನ ವಾತಾವರಣದಲ್ಲಿ ಬಾಣಂತಿಯರು ಇರಬೇಕು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಮದರ್ದು ವಾರ್ಮ್ತು ಬೇಬಿಗೂ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ದ ಮೋರ್ ದ ಬೇಬಿ ಇಸ್ ವಿತ್ ದ ಮದರ್ದು ವಾರ್ಮ್ತ್ ಟ್ರಾನ್ಸ್ಮಿಟ್ ಆಗಿ ಬೇಬಿಗೆ ಹೈಪೋಥರ್ಮಿಯಾ ಅಂದರೆ ಟೆಂಪ್ರೇಚರ್ ಕಡಿಮೆ ಆಗುವಂಥ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನೆಲ್ಲ ನಾವು ತಡೆಗಟ್ಕೋಬೋದು. ಸೊ ಅದಕ್ಕೋಸ್ಕರ ಮದರ್ ಹ್ಯಾಸ್ ಟು ಬಿ ಕೆಪ್ಟ್ ವಾರ್ಮ್. ನೆಸೆಸರಿಯಾಗಿ ಹತ್ತಿ ಇಟ್ಕೋಬೇಕು, ಮಫ್ಲರ್ ಕಟ್ಕೋಬೇಕು ಬೇಡವೇ ಬೇಡ. ಇಫ್ ಶಿ ಈಸ್ ಕಂಫರ್ಟಬಲ್ ಶಿ ಶುಡ್ ಬಿ ಲೆಫ್ಟ್ ಕಂಫರ್ಟಬಲ್. ಬಿಸಿ ನೀರು ಕೊಡಬೇಕು, ಇವೆಲ್ಲಾನು ಇಲ್ಲ. ಆ್ಯಕ್ಚುಲಾಗಿ ಏನು ಅಂತ ಹೇಳಿದ್ರೆ ಹೆಲ್ದಿಯಾಗಿರಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು. ಕೀಪ್ ಯೋರ್ ಸೆಲ್ಫ್ ವಾರ್ಮ್, ಡ್ರಿಂಕ್ ಲೈಕ್ ಗುಡ್ ವಾಟರ್, ಡ್ರಿಂಕಿಂಗ್ ವಾಟರ್, ಆಯಿತಾ. ಸೊ ಇಂಥದೇ ಅಂಥದ್ದೇ ಅಂತ ಎಲ್ಲ ಬಿಸಿ ನೀರು ಅಂಥದ್ದೆಲ್ಲ ಏನೂ ಇಲ್ಲ. ನೀವು ರೆಗ್ಯುಲರ್ ಆಗಿ ನೀವು ಯಾವ ತರಹ ನೀರು ಮುಂಚೆಯಿಂದನೂ ಕುಡ್ಕೊಂಡು ಬಂದಿದ್ರು ಅದೇ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬಾಣಂತನ ಆದ್ಮೇಲೆ ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅವರು ಹೇಳ್ಕೊಳ್ಳೋದಕ್ಕೆ ಅಥವಾ ಡಾಕ್ಟರ್ ಜೊತೆ ಮಾತಾಡೋದಕ್ಕೂ ಕೂಡ ಮುಜುಗರ ಪಡ್ತಾರೆ. ಸೊ ಅಂಥ ವಿಚಾರಗಳನ್ನ ನೀವು ಮುಕ್ತವಾಗಿ ಹೇಳಿದ್ದೀರಾ. ಎಲ್ಲಿ ಅವೇರ್ನೆಸ್ ಬೇಕು ಅಲ್ಲಿ ನಾವು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ನಮ್ಮ ಆಡಿಯನ್ಸ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತನದ ಬಗ್ಗೆ ಅಥವಾ ಬಾಣಂತನ ಆದಮೇಲೆ ಯಾವ ರೀತಿಯಾಗಿ ಅವರ ಆರೋಗ್ಯವನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.